ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ TET 2022ಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಕೆಲವು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವು ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2 ಆಗಿರ್ಬೋದು, ಎರಡೂ ಪೇಪರ್ಗಳಲ್ಲಿ ಬರುವ ಒಂದು ಯೂನಿಟ್ ಚೈಲ್ಡ್ ಡೆವಲಪ್ಮೆಂಟ್ ಆಗಿದೆ. ಸೊ ಇದ್ರ ಮೇಲೆ ಕೆಲವು MCQಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಪೇಪರ್ 1 ಅಥವಾ ಪೇಪರ್ 2 ಅಥವಾ ಎರಡಕ್ಕೂ ಪ್ರಿಪರೇಷನನ್ನು ಮಾಡ್ತಾ ಇದ್ದರೆ, ನಿಮ್ಮ ಪ್ರಿಪರೇಷನ್ ಲೆವೆಲನ್ನು ಬೂಸ್ಟ್ ಮಾಡುವ ಸಲುವಾಗಿ ನಾವು ನಿಮಗೆ ಇಲ್ಲಿ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ಗೂಗಲ್ ಫಾರ್ಮ್ ಮೂಲಕ ಅಟೆಂಡ್ ಆಗ್ತೀರಾ. ಅಟೆಂಡ್ ಆದ ನಂತರ ಈ ಎಲ್ಲ ಮಾಕ್ ಟೆಸ್ಟ್ಗಳ ಒಂದು ಸೊಲ್ಯೂಷನ್ PDF ಕೂಡ ನಿಮಗೆ ಸಿಗ್ತಾ ಇದೆ. ಅದು ಕೂಡ ಕೇವಲ 300 ರುಪೀಸ್ನಲ್ಲಿ. ಸೊ ಈ ಎಲ್ಲ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಲು ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು. ಸೊ ಅದೇ ರೀತಿ ಫ್ರೆಂಡ್ಸ್, let us move to the questions. Here the first question is, according to the state government, which of the following factor should not be responsible for hindering of the primary education of children? Option A, personality. Option B, biological. Option C, socio-economical. Option D, none of these. ರಾಜ್ಯ ಸರ್ಕಾರದ ಪ್ರಕಾರ ಈ ಕೆಳಗಿನ ಯಾವ ಅಂಶವು ಮಕ್ಕಳ ಪ್ರಾಥಮಿಕ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು? ಆಪ್ಷನ್ ಎ, ವ್ಯಕ್ತಿತ್ವ. ಆಪ್ಷನ್ ಬಿ, ಜೈವಿಕ. ಆಪ್ಷನ್ ಸಿ, ಸಾಮಾಜಿಕ ಆರ್ಥಿಕ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಸೋಷಿಯೋ ಎಕನಾಮಿಕಲ್. Socio-economical status of the students, it should not be the responsible factor for hindering the ಪ್ರೈಮರಿ ಎಜುಕೇಷನ್. ಇಲ್ಲಿ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯು ಮಕ್ಕಳ ಪ್ರಾಥಮಿಕ ಶಿಕ್ಷಣಕ್ಕೆ ಅಡ್ಡಿಯಾಗಬಾರ್ದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. So the competent government or local authority must make sure that social and emotional barriers do not prevent children from attending the school. So ಯಾವುದೇ ಒಂದು ಲೋಕಲ್ ಗೌರ್ಮೆಂಟ್ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಾಗಲಿ ಯಾವುದೇ ರೀತಿ ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ಈ ಸಾಮಾಜಿಕ ಆರ್ಥಿಕ ಸ್ಥಿತಿಗಳಿಂದ ಶಿಕ್ಷಣಕ್ಕೆ ಯಾವುದೇ ರೀತಿ ತೊಡಕು ಆಗಬಾರ್ದು. So question number 2, which of the following is the function of the school management committee? Option A, punishing the students. Option B, making school environment as per the needs of students. Option C, taking attendance of the students on daily basis. Option D, demotivate students so they left the school. Yes, which of the following is the function of school management committee? ಎಸ್, ವೆರಿ ಈಸಿ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಶಾಲಾ ಆಡಳಿತ ಸಮಿತಿಯ ಕಾರ್ಯ? ಆಪ್ಷನ್ ಎ, ವಿದ್ಯಾರ್ಥಿಗಳನ್ನು ಶಿಕ್ಷಿಸುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಶಾಲಾ ವಾತಾವರಣವನ್ನು ಮಾಡುವುದು. ಆಪ್ಷನ್ ಸಿ, ದೈನಂದಿನ ಆಧಾರದ ಮೇಲೆ ವಿದ್ಯಾರ್ಥಿಗಳ ಹಾಜರಾತಿ ತೆಗೆದುಕೊಳ್ಳುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳನ್ನು ಡಿಮೋಟಿವೇಟ್ ಮಾಡಿ ಅದರಿಂದ ಅವರು ಶಾಲೆಯನ್ನು ತೊರೆದು ಹೋಗುವಂತೆ ವಿದ್ಯಾರ್ಥಿಗಳನ್ನು ಡಿಮೋಟಿವೇಟ್ ಮಾಡುವುದು. ಎಸ್, ವೆರಿ ಈಸಿ ಕ್ವಶನ್. ದ ಫಂಕ್ಷನ್ ಆಫ್ school committee is making school environment as per the needs of the students. So the management always take care the school environment is made according to the needs of the student. ಸೊ ಯಾವಾಗಲೂ ಕೂಡ ಶಾಲಾ ಸಮಿತಿಯ ಆಡಳಿತವು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಶಾಲೆಯ ವಾತಾವರಣವನ್ನು ತಯಾರು ಮಾಡಬೇಕಾಗಿದೆ. ಸೊ ಇದು ಶಾಲಾ ಕಮಿಟಿಯ ಒಂದು ಉದ್ದೇಶವಾಗಿದೆ, ಕಾರ್ಯವಾಗಿದೆ. ಇದರ ಬದಲಾಗಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸುವುದು, ಅಟೆಂಡೆನ್ಸನ್ನು ತೆಗೆದುಕೊಳ್ಳುವುದು, ಡಿಮೋಟಿವೇಟ್ ಮಾಡುವುದು ಯಾವೂ ಕೂಡ ಒಂದು ಶಾಲಾ ಸಮಿತಿಯ ಕಾರ್ಯಗಳು ಅಲ್ಲ. ಸೊ ಪನಿಷಿಂಗ್ ದ ಸ್ಟೂಡೆಂಟ್ಸ್, ಟೇಕಿಂಗ್ ಅಟೆಂಡೆನ್ಸ್, ಡಿಮೋಟಿವೇಟ್ ಸ್ಟೂಡೆಂಟ್, ದೀಸ್ ಆರ್ ಆಲ್ ನಾಟ್ ವರ್ಕ್ ಆಫ್ ದ management committee. So the school management committee will play a pivotal role in school governance to enhance the quality of education offered. ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಈ ಶಾಲಾ ಸಮಿತಿ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. So in bringing together representatives of different stakeholders, it lays the groundwork for the broadened and shared decision making. Yes, now let us move to the question number 3. Who is not a part of the SMC constituted in the school? ಶಾಲೆಯಲ್ಲಿ ರಚಿಸಲಾದ SMCಯ ಭಾಗವಲ್ಲದವರು ಯಾರು? ಆಪ್ಷನ್ ಎ, ಟೀಚರ್. ಆಪ್ಷನ್ ಬಿ, ಪ್ರಿನ್ಸಿಪಲ್. ಆಪ್ಷನ್ ಸಿ, ಪೇರೆಂಟ್ಸ್. ಆಪ್ಷನ್ ಡಿ, ಸ್ಟೇಟ್ ಗವರ್ನಮೆಂಟ್. Yes, who is not a part of the SMC? ಇದರಲ್ಲಿ ಶಾಲೆಯ SMCನಲ್ಲಿ ಯಾರು ಭಾಗವಹಿಸುವುದಿಲ್ಲ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್
ಆಪ್ಷನ್ ಡಿ ಸ್ಟೇಟ್ ಗವರ್ನಮೆಂಟ್. ಸ್ಟೇಟ್ ಗವರ್ನಮೆಂಟ್ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ಎಸ್ ಎಮ್ ಸಿ ಕಾನ್ಸ್ಟಿಟ್ಯೂಟೆಡ್ ಇನ್ ದ ಸ್ಕೂಲ್. ಶಾಲೆಯಲ್ಲಿ ರಚಿಸಲಾದ ಎಸ್ ಎಮ್ ಸಿಯಲ್ಲಿ ರಾಜ್ಯ ಸರ್ಕಾರವು ಪಾತ್ರವನ್ನು ವಹಿಸುವುದಿಲ್ಲ. ಸೊ ಉಳಿದ ಶಿಕ್ಷಕರಾಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. So for the effective functioning of school management, the responsibility lies on various stakeholders. The term stakeholders means all those individuals, groups or organization who have an interest in the school and its success. ಯಾವುದೇ ಒಂದು ಶಾಲೆಯ ಬೆಳವಣಿಗೆಯಲ್ಲಿ ಒಂದು ಇಂಟ್ರೆಸ್ಟನ್ನು ತೋರಿಸುವವರನ್ನು ನಾವು ಏನಂತ ಇದ್ದೀವಿ? ಸ್ಟೇಕ್ ಹೋಲ್ಡರ್ಸ್. These includes principal, administrators, teachers, managers, then non-teaching staff and parents. So here government will not take any part. Question number 4 related to assertion and reasoning question. Here the assertion is socialization may be defined more comprehensively as a lifelong process of inculcation whereby an individual learns the principles, values and symbols of the social system. ಪ್ರತಿಪಾದನೆ ಏನು ಹೇಳ್ತಾ ಇದೆ? ಸಾಮಾಜೀಕರಣವನ್ನು ಹೆಚ್ಚು ಸಮಗ್ರವಾಗಿ ವ್ಯಾಖ್ಯಾನಿಸಬಹುದು. ಆ ಮೂಲಕ ವ್ಯಕ್ತಿಯು ಸಾಮಾಜಿಕ ವ್ಯವಸ್ಥೆಯ ತತ್ವಗಳು, ಮೌಲ್ಯಗಳು ಮತ್ತು ಸಂಕೇತಗಳನ್ನು ಕಲಿಯುತ್ತಾನೆ. ರೀಸನ್ ಈಸ್ ದ ನಾರ್ಮ್ಸ್ ಆಫ್ ಸೊಸೈಟಿ ಆರ್ ಗೇನ್ಡ್ ಬೈ ಡೈರೆಕ್ಟ್ಲಿ ಆರ್ ಇನ್ಫಾರ್ಮಲಿ ಇನ್ವಾಲ್ವ್ಮೆಂಟ್ ಇನ್ ಸೊಸೈಟಿ. ಕಾರಣ ಏನು ಹೇಳ್ತಾ ಇದೆ? ಸಮಾಜದ ರೂಢಿಗಳನ್ನು ನೇರವಾಗಿ ಅಥವಾ ಅನೌಪಚಾರಿಕವಾಗಿ ಸಮಾಜದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಪಡೆಯಲಾಗ್ತಾ ಇದೆ. Yes, 4 options are given here. The right answer is option A. Both assertion and reason are true. Yes, socialization it is a lifelong process of inculcation. An individual learns principles, values and symbols. Yes, it is true. Socialization means it is a lifelong process, and here the students are going to learn about principles, values, symbols, social system, etc. This is true. And the reason is the norms of society are gained by directly or informally involvement in the society. Yes, all these principles, values, symbols are going to learn by the society by taking part in the society. So here reason is also correct, and it is supporting the assertion. So both assertion and reason are correct, and reason is the correct explanation of the assertion. ಪ್ರತಿಪಾದನೆ ಏನು ಹೇಳ್ತಾ ಇದೆ? ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆ, ಏಕೆಂದರೆ ಸಾಮಾಜಿಕರಣ ಎಂಬುದು ಇದು ಒಂದು ಲೈಫ್ ಲಾಂಗ್ ಪ್ರೋಸೆಸ್ ಆಗಿದೆ. ಇಲ್ಲಿ ವ್ಯಕ್ತಿಯು ಸಾಮಾಜಿಕ ವ್ಯವಸ್ಥೆಯ ತತ್ವಗಳನ್ನು, ಮೌಲ್ಯಗಳನ್ನು, ಸಂಕೇತಗಳನ್ನು ಕಲಿತಾ ಇದ್ದಾನೆ. ಅದೇ ರೀತಿ ಕಾರಣ ಏನು ಹೇಳ್ತಾ ಇದೆ? ಸಮಾಜದ ರೂಢಿಗಳನ್ನು ನೇರವಾಗಿ ಅಥವಾ ಅನೌಪಚಾರಿಕವಾಗಿ ಸಮಾಜದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಪಡೆಯಲಾಗ್ತದೆ. ಇದು ಕೂಡ ಸರಿಯಾಗಿದೆ. ಸಮಾಜದಲ್ಲಿರುವ ಎಲ್ಲ ರೂಢಿಗಳು, ಸಮಾಜದ ವಿವಿಧ ಪದ್ಧತಿಗಳು, ಸಂಸ್ಕೃತಿಗಳನ್ನು ನಾವು ಯಾವ ರೀತಿ ಕಲಿತಾ ಇದ್ದೀವಿ ಅಂತಂದರೆ ಸಮಾಜದಲ್ಲಿ ಭಾಗವಹಿಸುವುದರ ಮೂಲಕ. ಸೊ ಹೀಗಾಗಿ ಅಸರ್ಷನ್ ಮತ್ತು ರೀಸನ್ ಎರಡೂ ಕೂಡ ಸರಿಯಾಗಿವೆ. ಅದರ ಜೊತೆಗೆ ಇಲ್ಲಿ ರೀಸನ್ ಏನಿದೆ ಅದು ಅಸರ್ಷನ್ಗೆ ಸಪೋರ್ಟ್ ಕೂಡ ಮಾಡ್ತಾ ಇದೆ. So it may be defined more comprehensively as a lifelong process. Socialization, it is a lifelong process of inculcation, and individual learns the principles, values, symbols, social systems. Yes, there are some characteristics of socialization such as it is a lifelong process. It occurs throughout the life. The role of a person enacts are the expression of social nature. Socialization is not a learner process. A learner should have to cover multiple aspects. The learner learns social values much by direct involvement in the social culture, society and groups. The norms of the society are gained by directly or informally involvement in the society. So these are some characteristics of socialization. Yes, now let us move to the question number 5. Which of the following statement regarding assessment in the context of National Education Policy 2020 is correct? Option A, NEP encourages the use of summative assessment. Option B, NEP proposes testing of students objectively through standard test. Option C, NEP proposes comprehensive assessment of students using a variety of methods including portfolios and role plays. Option D, NEP encourages teachers to prepare report cards specifying comparison of students with others. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಂದರ್ಭದಲ್ಲಿ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, NEP ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಪ್ರೋತ್ಸಾಹಿಸ್ತಾ ಇದೆ. ಆಪ್ಷನ್ ಬಿ, ಪ್ರಮಾಣಿತ ಪರೀಕ್ಷೆಗಳ ಮೂಲಕ ವಸ್ತುನಿಷ್ಠವಾಗಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಪ್ರಸ್ತಾಪಿಸ್ತಾ ಇದೆ.
ಆಪ್ಷನ್ ಸಿ NEP ಪೋರ್ಟ್ಫೋಲಿಯೋಗಳು ಮತ್ತು ರೋಲ್ ಪ್ಲೇಗಳು ಸೇರಿದಂತೆ ವಿವಿಧ ವಿಧಾನಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಸಮಗ್ರ ಮೌಲ್ಯಮಾಪನವನ್ನು ಪ್ರಸ್ತಾಪಿಸ್ತಾ ಇದೆ. ಆಪ್ಷನ್ ಡಿ ಇತರರೊಂದಿಗೆ ವಿದ್ಯಾರ್ಥಿಗಳ ಹೋಲಿಕೆಯನ್ನು ಸೂಚಿಸುವ ವರದಿ ಕಾರ್ಡ್ಗಳನ್ನು ತಯಾರಿಸಲು ಶಿಕ್ಷಕರನ್ನು ಪ್ರೋತ್ಸಾಹಿಸ್ತಾ ಇದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. NEP 2020 proposes comprehensive assessment of students using a variety of methods including portfolios and also role plays. NEP 2020 ಪ್ರಕಾರ ಪೋರ್ಟ್ಫೋಲಿಯೋಗಳು ಮತ್ತು ರೋಲ್ ಪ್ಲೇಗಳು ಸೇರಿದಂತೆ ವಿವಿಧ ವಿಧಾನಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಸಮಗ್ರ ಮೌಲ್ಯಮಾಪನವನ್ನು ಪ್ರೋತ್ಸಾಹಿಸ್ತಾ ಇದೆ. ಸೊ ಸಮ್ ಇಂಪಾರ್ಟೆಂಟ್ fundamental principles of NEP 2020 are full equity and inclusion as the cornerstone of educational decisions to ensure that all the students are able to thrive in the education system. All the students should get the education. Then it includes overall development of the leader. It covers all the three aspects such as cognitive domain, affective domain and psychomotor domain, and it is giving more importance on conceptual understanding rather than rote learning. Then assessment of the student should be done by using different methods such as role play, portfolios, etc. And it also promotes self assessment and also peer assessment. This question number 6. For children in the age group of 2 to 8 years old, the pattern of development include motor, social, emotional, cognitive and option A adaptability skills, option B communication skills, option C language skills, option D writing skills. 2ರಿಂದ 8 ವರ್ಷ ವಯಸ್ಸಿನ ಮಕ್ಕಳಿಗೆ ಅಭಿವೃದ್ಧಿಯ ಮಾದರಿಯು ಮೋಟಾರು, ಸಾಮಾಜಿಕ, ಭಾವನಾತ್ಮಕ, ಅರಿವಿನ ಮತ್ತು ಆಪ್ಷನ್ ಎ ಹೊಂದಿಕೊಳ್ಳುವ ಕೌಶಲ್ಯಗಳನ್ನು ಒಳಗೊಂಡಿದೆ. ಆಪ್ಷನ್ ಬಿ ಸಂವಹನ ಕೌಶಲ್ಯಗಳು, ಆಪ್ಷನ್ ಸಿ ಭಾಷಾ ಕೌಶಲ್ಯಗಳು, ಆಪ್ಷನ್ ಡಿ ಬರವಣಿಗೆಯ ಕೌಶಲ್ಯ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ option C, that is language skills. For children in the age group of 2 to 8 years old, the pattern development include motor, social, emotional, cognitive and also language skills. 7ರಿಂದ 8 ವರ್ಷ ವಯಸ್ಸಿನ ಮಕ್ಕಳಿಗೆ ಅಭಿವೃದ್ಧಿಯು ಮಾದರಿಯು ಮೋಟಾರು, ಸಾಮಾಜಿಕ, ಭಾವನಾತ್ಮಕ, ಅರಿವಿನ ಮತ್ತು ಭಾಷಾ ಕೌಶಲ್ಯಗಳನ್ನು ಒಳಗೊಂಡಿದೆ. Yes, early childhood 2 to 8 years. It is also known as the preschool stage. Here the imagination at this stage is limitless. Growth rate during this period is slower and steadier than in infancy. The brain continues to grow rapidly, achieving 90% of its full weight. Then hand preference is established by the age of 4. The children of this age need about 12 hours of sleep a day. Then the development of language is fast at this stage. The vocabulary is acquired. He learns about numbers, colors, shapes and the reasons for everyday events. ಸೊ ಈ ಅರ್ಲಿ ಚೈಲ್ಡ್ಹುಡ್ ಅಂದರೆ 2ರಿಂದ 8 ವರ್ಷದ ಮಕ್ಕಳು. ಸೊ ಏನು ಮಾಡ್ತಾ ಇದ್ದಾರೆ, ಇವರನ್ನ ಪ್ರೀ ಸ್ಕೂಲ್ ಸ್ಟೇಜ್ ಅಂತ ಕರಿತಾ ಇದ್ದೀವಿ. ಸೊ ಇದರಲ್ಲಿ ಅವರ ಒಂದು ಇಮ್ಯಾಜಿನೇಷನ್ ತುಂಬಾ ಇರುತ್ತೆ. ಸೊ ಇದರ ಜೊತೆಗೆ ಇಲ್ಲಿ ಅವರ ಒಂದು ಬ್ರೈನ್ ಕೂಡ ತುಂಬ ರ್ಯಾಪಿಡಾಗಿ ಬೆಳೀತಾ ಇರ್ತದೆ. ಸೊ ಇಲ್ಲಿ ಅವರು ಹ್ಯಾಂಡ್ ಪ್ರಿಫರೆನ್ಸ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಮಕ್ಕಳು 12 ತಾಸಿನ ನಿದ್ದೆಯನ್ನು ಮಾಡಲೇಬೇಕಾಗ್ತಾ ಇದೆ. ಸೊ ಅದರ ಜೊತೆಗೆ ಇಲ್ಲಿ ವೊಕ್ಯಾಬುಲರಿ ಕೂಡ ಅವ್ರದ್ದು ಬೆಳೀತಾ ಇದೆ. ಸೊ ಇದರ ಜೊತೆಗೆ ಇಲ್ಲಿ ಮಕ್ಕಳು ನಂಬರ್ಸ್, ಕಲರ್, ಶೇಪ್ಸ್ ಬಗ್ಗೆ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 7. ವಿಚ್ ಆಫ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಈಸ್ ಇನ್ಕರೆಕ್ಟ್? ಆಪ್ಷನ್ ಎ, ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಡೆವಲಪ್ಮೆಂಟ್. Option B, development is a result of coincidence. Option C, it is a continuous process. Option D, it is a predictable. ಅಭಿವೃದ್ಧಿಯ ಕೆಳಗಿನ ಯಾವ ತತ್ವವು ತಪ್ಪಾಗಿದೆ? ಆಪ್ಷನ್ ಎ, ಅಭಿವೃದ್ಧಿಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳಿವೆ. ಆಪ್ಷನ್ ಬಿ, ಅಭಿವೃದ್ಧಿಯು ಕಾಕತಾಳೀಯ ಪರಿಣಾಮವಾಗಿದೆ. ಆಪ್ಷನ್ ಡಿ, ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಡಿ, ಇದು ಊಹಿಸಬಹುದಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎಸ್, ಡೆವಲಪ್ಮೆಂಟ್ is the result of coincidence. It is wrong here. Actually it is not a coincidence, it is a continuous process. ಅಭಿವೃದ್ಧಿ ಒಂದು ಕಾಕತಾಳೀಯ ಪರಿಣಾಮವಾಗಿದೆ. ಇದು ಸರಿಯಾಗಿಲ್ಲ, ಇದು ತಪ್ಪಾಗಿದೆ. ಸೊ ಇದು ಸರಿಯಾದ ಉತ್ತರ.
So development, it is a continuous process from the womb to the tomb and continues gradually until reaching its maximum growth. So development, it is a cumulative process, it is predictable, it is a process of interaction, it follows uniformity of pattern, it is predictable and sequential, it proceeds from general to specific, it varies from person to person. Question number 8. Which of the following plays an important role in the development of moral values in a child? Option A, prayer assembly. Option B, proper socialization. Option C, intellect. Option D, all options are correct. ಮಗುವಿನಲ್ಲಿ ನೈತಿಕ ಮೌಲ್ಯಗಳ ಬೆಳವಣಿಗೆಯಲ್ಲಿ ಈ ಕೆಳಗಿನ ಯಾವ ನಾಟಕ ಪಾತ್ರ ವಹಿಸ್ತಾ ಇದೆ? ಆಪ್ಷನ್ ಎ ಪ್ರಾರ್ಥನಾ ಸಭೆ, ಆಪ್ಷನ್ ಬಿ ಸರಿಯಾದ ಸಾಮಾಜೀಕರಣ, ಆಪ್ಷನ್ ಸಿ ಬುದ್ಧಿಶಕ್ತಿ, ಆಪ್ಷನ್ ಡಿ ಎಲ್ಲ ಆಯ್ಕೆಗಳು ಸರಿಯಾಗಿವೆ. ಎಸ್, here the correct answer is option D, all options are correct. Yes, prayer assembly, then proper socialization, intellect, all are correct related to development of moral values. Yes, in all these places we are developing the moral values. Question number 9. The moral development of an individual is a sine qua non of being educated, without which education is relegated to mere literacy and proves to be not only harmful but dangerous to the individual as also society. It means that we should students should develop the moral values, otherwise it is very difficult to live in the society, and feelings and emotions play a significant role here. ಸೊ ಇಲ್ಲಿ ಮಾರಲ್ ಎಜುಕೇಷನನ್ನು, ನೀತಿ ಬೋಧನೆ ಎಲ್ಲ ಮಕ್ಕಳಿಗೂ ನೀಡಲೇಬೇಕಾಗ್ತಾ ಇದೆ. ಸೊ ಇದರಿಂದ ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ. Question number 9. Which step is prominent in the syntax of teaching model of memory level and understanding level? ಮೆಮೊರಿ ಮಟ್ಟ ಮತ್ತು ತಿಳುವಳಿಕೆಯ ಹಂತದ ಬೋಧನಾ ಮಾದರಿಯ ಸಿಂಟ್ಯಾಕ್ಸ್ನಲ್ಲಿ ಯಾವ ಹಂತ ಪ್ರಮುಖವಾಗಿದೆ? ಆಪ್ಷನ್ ಎ ಪ್ಲಾನಿಂಗ್, ಆಪ್ಷನ್ ಬಿ ಎಕ್ಸ್ಪ್ಲೋರೇಷನ್, ಆಪ್ಷನ್ ಸಿ ಜನರಲೈಸೇಷನ್, ಆಪ್ಷನ್ ಡಿ ಪ್ರೆಸೆಂಟೇಷನ್. Here the right answer is option D, presentation. This presentation step is prominent in the syntax of the teaching model of memory level and also understanding level. It is the most important step as it gives the major status to the subject matter. Question number 10. Micro teaching is ಮೈಕ್ರೋ ಟೀಚಿಂಗ್ ಒಂದು. ಆಪ್ಷನ್ ಇಸ್ ಸ್ಕೇಲ್ ಡೌನ್ ಟೀಚಿಂಗ್ ಆಗಿದೆ, ಆಪ್ಷನ್ ಬಿ ಎಫೆಕ್ಟಿವ್ ಟೀಚಿಂಗ್ ಆಗಿದೆ, ಆಪ್ಷನ್ ಸಿ ಇವ್ಯಾಲ್ಯೂಯೇಷನ್ ಟೀಚಿಂಗ್ ಆಗಿದೆ, ಆಪ್ಷನ್ ಡಿ ರಿಯಲ್ ಟೀಚಿಂಗ್ ಆಗಿದೆ. ಎಸ್, ಮೈಕ್ರೋ ಟೀಚಿಂಗ್ ಇಟ್ ಈಸ್ ನೋನ್ ಆಸ್ ದಿ ಸ್ಕೇಲ್ ಡೌನ್ ಟೀಚಿಂಗ್. ಸೊ ಇದನ್ನು ನಾವು ಸ್ಕೇಲ್ ಡೌನ್ ಬೋಧನೆ ಅಂತ ಕರಿತಾ ಇದ್ದೀವಿ. ಸೊ ಮೈಕ್ರೋ ಟೀಚಿಂಗ್ ಇಟ್ ಈಸ್ ಎ ಸ್ಕೇಲ್ ಡೌನ್ ಟೀಚಿಂಗ್. ಹಿಯರ್ ದ ಟೀಚರ್ ಟೀಚಸ್ ಅ ಶಾರ್ಟ್ ಲೆಸನ್ ಟು ಅ ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ or also with peers. One teaching skill is practiced at a time. Thus micro teaching it is a miniature from of teaching in which teaching is scaled down in terms of class size, time, complexity and activities. Question number 11. When children are involved in planning, it helps dash to take into account the varied learning styles of young children and their individual differences. ಮಕ್ಕಳು ಯೋಜನೆಯಲ್ಲಿ ತೊಡಗಿಸಿಕೊಂಡಾಗ ಚಿಕ್ಕ ಮಕ್ಕಳ ವಿವಿಧ ಕಲಿಕೆಯ ಶೈಲಿಗಳು ಮತ್ತು ಅವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಡ್ಯಾಶ್ ಸಹಾಯ ಮಾಡುತ್ತಾರೆ. ಆಪ್ಷನ್ ಎ ಫ್ರೆಂಡ್ಸ್, ಆಪ್ಷನ್ ಬಿ ಪ್ಯಾರೆಂಟ್ಸ್, ಆಪ್ಷನ್ ಸಿ ಟೀಚರ್ಸ್, ಆಪ್ಷನ್ ಡಿ ಗ್ರ್ಯಾಂಡ್ ಪ್ಯಾರೆಂಟ್ಸ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟೀಚರ್ಸ್. ಎಸ್, ಟೀಚರ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ದ್ಯಾಮ್. ಎಸ್, ಶಿಕ್ಷಕರು ಅವರಿಗೆ ಈ ಕಲಿಕೆಯ ಶೈಲಿಗಳನ್ನು ಕಲಿಯಲು, ವೈಯಕ್ತಿಕ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡ್ತಾ ಇದ್ದಾರೆ. So learner involvement refers to the direct participation of learners in shaping the study program. Yes, ಇಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ಸ್ಟಡಿ ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. So question number 12. According to Piaget, which one of the following factors plays an important role in influencing development? Option A, reinforcement, language, experience with the physical world, imitation. ಪಿಯಾಜೆ ಅವರ ಪ್ರಕಾರ ಕೆಳಗಿನ ಯಾವ ಅಂಶವು ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ? ಇಲ್ಲಿ ಆಪ್ಷನ್ ಎ ಬಲವರ್ಧನೆ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಭೌತಿಕ ಪ್ರಪಂಚದ ಅನುಭವ, ಆಪ್ಷನ್ ಡಿ ಅನುಕರಣೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್. ಭೌತಿಕ ಪ್ರಪಂಚದ ಅನುಭವ ಸರಿಯಾಗಿದೆ. ಬಿಕಾಸ್ ಸ್ವಿಸ್ psychologist Jean Piaget, he was the most well known and influential theorist of cognitive development, and according to him he was interested in how children reacted to their environment. Question number 13. Which of the following is not a sign of being gifted?
Option A, curiosity. Option B, creativity. Option C, poor relationship with peers. Option D, interest in extra reading. ಕೆಳಗಿನವುಗಳಲ್ಲಿ ಯಾವುದು ಪ್ರತಿಭಾನ್ವಿತ ಎಂಬುದರ ಸಂಕೇತವಲ್ಲ? ಆಪ್ಷನ್ ಎ ಕುತೂಹಲ, ಆಪ್ಷನ್ ಬಿ ಸೃಜನಶೀಲತೆ, ಆಪ್ಷನ್ ಸಿ ಗೆಳೆಯರೊಂದಿಗೆ ಕಳಪೆಯ ಸಂಬಂಧ, ಆಪ್ಷನ್ ಡಿ ಹೆಚ್ಚುವರಿ ಓದಿನಲ್ಲಿ ಆಸಕ್ತಿ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪುವರ್ ರಿಲೇಶನ್ಶಿಪ್ ವಿತ್ peers. It is not a sign of gifted children, but remaining curiosity, creativity, interest, these are all sign of gifted children. ಇಲ್ಲಿ ಕುತೂಹಲ ಆಗಿರ್ಬೋದು, ಸೃಜನಶೀಲತೆ ಆಗಿರ್ಬೋದು, ಹೆಚ್ಚುವರಿ ಓದಿನಲ್ಲಿ ಆಸಕ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸಂಕೇತಗಳಾಗಿವೆ. So gifted children are born with above average natural abilities. So they are having extra talent in sports, art, music, intellectual ability, etc. Question number 14. Language of word is not necessary for. Option A, imaginative thinking. Option B, conceptual thinking. Option C, associative thinking. Option D, perceptual thinking. ಯಾವುದರಲ್ಲಿ ಪದದ ಭಾಷೆ ಅಗತ್ಯವಿಲ್ಲ? Here the right answer is option A, imaginative thinking. So in imaginative thinking the language of word is not necessary. Yes, ಈ ಕಾಲ್ಪನಿಕ ಚಿಂತನೆಯಲ್ಲಿ ಪದದ ಭಾಷೆ ಅಗತ್ಯವಿಲ್ಲ. Yes, question number 15. A child writes with his or her left hand and is comfortable doing things with it, and he or she should be. Option A, discouraged. Option B, made to write with the left hand. Option C, allow his preference. Option D, sent to seek medical help. Yes, here a child is going to write with the left hand. Then what you should do? 4 options are given. ಮಗು ಇಲ್ಲಿ ತನ್ನ ಎಡಗೈಯಿಂದ ಬರಿತಾ ಇದೆ, ಮಗು ಅದರ ಆ ಎಡಗೈಯಿಂದ ಬರುವುದಕ್ಕೆ ಕಂಫರ್ಟೇಬಲ್ ಆಗಿದೆ. ಆಗ ಶಿಕ್ಷಕರು ಏನು ಮಾಡಬೇಕು? ಮಗುವನ್ನು ನಿರುತ್ಸಾಹಗೊಳಿಸಬೇಕು, ಮಗುವನ್ನು ಎಡಗೈಯಿಂದ ಬರೆಯುವಂತೆ ಮಾಡಬೇಕು. ಆಪ್ಷನ್ ಸಿ, ಅವರ ಆದ್ಯತೆಯನ್ನು ಅನುಮತಿಸಬೇಕು. ಆಪ್ಷನ್ ಸಿ, ವೈದ್ಯಕೀಯ ಸಹಾಯ ಪಡೆಯಲು ಹೇಳಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಬೇಕು. ದಿಸ್ ಕ್ವಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ಆನ್ಸರ್ ಇನ್ ಕಮೆಂಟ್ ಬಾಕ್ಸ್. Yes, okay friends, this is about our today's session. If you are preparing for Karnataka Teacher Eligibility Test 2022 for paper 1 and paper 2, we are providing 10 mock tests with solution PDF only at rupees 300. If you want to join, you can send WhatsApp message to this. I wish all the best to all.